ಆರ್ಎಸ್ಎಸ್ನ ಬಗ್ಗೆ ಪ್ರಿಯಾಂಕ್ ಖರ್ಗೆ ವಿವಾದಿತ ಹೇಳಿಕೆ ಕೊಟ್ಟಂತಹ ವಿಚಾರ ಸಂಬಂಧ ಆರ್ಎಸ್ಎಸ್ ವಿಷಯವಾಗಿ ಮಾತನಾಡೋ ಮುಂಚೆ ಎಚ್ಚರ ವಹಿಸಿ ಅಂತ ಪ್ರಮೋದ್ ಮುತಾಲಿಕ್ ಖರ್ಗೆ ಅವರಿಗೆ ವಾರ್ನ್ ಮಾಡಿದ್ದಾರೆ. ಆರ್ಎಸ್ಎಸ್ನ ಕೆಣಕಬೇಡಿ ಅಂತ ಹೇಳೋ ಮೂಲಕವಾಗಿ ಎಚ್ಚರದಿಂದಿರಿ ಅಂತ ಹೇಳಿದ್ದಾರೆ. ನಿಮಗೆ ಮುಂದೆ ದೊಡ್ಡ ಅನಾಹುತ ಕಾದಿದೆ. ಆರ್ಎಸ್ಎಸ್ ಯಶಸ್ಸನ್ನ ಇವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಹೊಟ್ಟೆಯವರು ಅಂತ ಕಾಣಿಸುತ್ತೆ. ಅವರ ಕನಸಿನಲ್ಲೂ ಕೂಡ ಸದಾಕಾಲ ಆರ್ಎಸ್ಎಸ್ ದೆವ್ವದ ರೂಪದಲ್ಲಿ ಅವ್ರನ್ನ ಬಿಂಬಿಡದೆ ಕಾಡ್ತಾ ಇದೆ. ಹೀಗಾಗಿ ಹೋದಲ್ಲಿ ಬಂದಲ್ಲಿ ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂದಿದ್ದಾರೆ ಮುತಾಲಿಕ್. ಸಚಿವ ಪ್ರಿಯಾಂಕ್ ಖರ್ಗೆ RSS ಮೇಲೆ ತಮ್ಮ ನಾಲಿಗೆಯನ್ನು ಅರಿಬಿಟ್ಟಿರುವಂಥದ್ದು. ಈ ಬಾರಿ RSS ಅನ್ನು ದೆವ್ವಕ್ಕೆ ಹೋಲಿಸಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವಂಥದ್ದು. ಇದು ಸಹಜವಾಗಿ ಹಿಂದೂ ಪರ ಸಂಘಟನೆಗಳು, RSS ಅಭಿಮಾನಿಗಳು ಮತ್ತು ಅದರ ಜೊತೆಗೆ BJPಗೂ ಕೂಡ ಇದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲು ಹಿಂದೂ ಪ್ರಖರ ಹೋರಾಟಗಾರರಾದಂತಹ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಪ್ರಿಯಾಂಕ್ ಖರ್ಗೆ ಅವರು ಪದೇ RSSನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಬಾರಿ ನೇರವಾಗಿ ದೆವ್ವಕ್ಕೆ ಹೋಲಿಸಿ ದೆವ್ವದ ವಿರುದ್ಧ ನಾವು ಹೋರಾಟ ಮಾಡಬೇಕಂತ ಪ್ರಿಯಾಂಕಾ ಖರ್ಗೆ ಅವರು ಈಗಾಗಲೇ ಮುಖಭಂಗ ಆಗಿದೆ. RSS ಸಂಬಂಧಪಟ್ಟ ಹಾಗೆ ಚಿತ್ತಾಪುರ್ನಲ್ಲಿ ತಮ್ಮ ಕ್ಷೇತ್ರದಲ್ಲೇ ನಾನು ರೂಟ್ ಮಾರ್ಚ್ ಮಾಡಿಕೊಡೋದಿಲ್ಲ, ಮೆರವಣಿಗೆ ಮಾಡಿಸ್ಕೊಡೋದಿಲ್ಲ ಅಂತನ್ನುವಂಥದ್ದು ಈಗಾಗಲೇ ಹೈಕೋರ್ಟ್ ಛೀಮಾರಿ ಹಾಕಿ ಅಲ್ಲಿ ಅನುಮತಿ ಕೊಟ್ಟು ಅಲ್ಲಿ ಅತ್ಯಂತ ವೈಭವಪೂರಿತವಾಗಿ RSSನ ರೂಟ್ ಮಾರ್ಚ್ ಆಗಿದೆ. ಇಡೀ ಊರು ಸ್ವಾಗತ ಮಾಡಿದೆ, ಹೂ ಹಾಕಿದೆ. ಈಗ ಮುಖಭಂಗ ಆಗಿದೆ. ಸೊ ಹೊಟ್ಟೆ ಉರಿತಾ ಇದೆ. RSS 100ನೇ ವರ್ಷದ ನಿಮಿತ್ತ ಇಡೀ ದೇಶದಲ್ಲಿ 1,00,000 ಹಿಂದೂ ಸಮಾಜೋತ್ಸವಗಳನ್ನು ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಹಿಂದೂ ಸಮಾಜೋತ್ಸವಗಳು ನಡೀತಾ ಇದ್ದಾವೆ. ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದ್ದಾವೆ. ಸೊ ಜನಸ್ಪಂದನ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಇದು ವಿಶೇಷವಾಗಿ ಕಾಂಗ್ರೆಸ್ಸಿಗೆ ಮತ್ತು ಪ್ರಿಯಾಂಕಾ ಖರ್ಗೆ ಹೊಟ್ಟೆ ಉರಿತಾ ಇದೆ. ಪ್ರಿಯಾಂಕಾ ಖರ್ಗೆ, ನಿಮಗೆ ನಾನು ಹೇಳ್ತಾ ಇರೋದು, RSS ಏನು ಮಾಡಿದೆ? ನಿಮಗೆ ಈ ತೊಂದರೆ ಏನು ಕೊಡ್ತಾ ಇದೆ?